अस्सलाम वालेकुम रहमतुल्लाहि वबरकातुहू। आज की जो प्रेस कॉन्फ्रेंस रखने का मकसद ये है कि हमारे जो कर्नाटका के जो हमारे डीके शिव कुमार जो नए सीएम बने हैं, हमें उनको मुबारकबाद देते हैं हुब्बल्ली कट्टड़ कार्मिकर संघ के जानिब से। और आज का जो हमारा एक सीधा हमारे सीएम डीके शिव कुमार जी से यही अदबन गुजारिश करते हैं कि हमारे जो संतोष लाड साहब जो लेबर मिनिस्टर रह चुके हैं, हम आपसे यही अदवाना इल्तिजा और गुजारिश करते हैं कि इसी तरह जो वो अपनी लगन और मेहनत के साथ लेबर के साथ साथ ब साथ देते हुए खांदा ब खांदा उनके साथ चलते हुए बहुत अच्छा एक काम किए हैं लेबर डिपार्टमेंट के लिए। जो भी डेली वेजेस लेबर है उनके लिए बहुत से हर चीज़ में सपोर्ट किए हैं। तो हमारी गवर्नमेंट से गुजारिश है, सीएम से गुजारिश है कि वही हमारे संतोष लाड साहब को कंटिन्यू करें लेबर मिनिस्टर। यही हमारी रिक्वेस्ट है। हुब्बल्ली कट्टड़ कार्मिकर संघ की जानिब से ये प्रेस कॉन्फ्रेंस की जा रही है, जो हमारे हुब्बल्ली कट्टड़ कार्मिकर संघ के अध्यक्ष कुमार चिकमट है और उसी तरह हमारे उपाध्यक्ष हमारे खलंदर भाई बल्लारी है और उसी तरह हमारे मुन्ना भाई मुन्ना बागलकोट, बाद में हमारे जिलानी हकीम साहब असलम जुबेर, ये सब हमारे मेंबर्स इस मीटिंग में मौजूद है। ಇವತ್ತಿನ ದಿವಸ ನಾವೇ ಹುಬ್ಬಳ್ಳಿ ಕಟ್ಟಡ ಕಾರ್ಮಿಕ ಸಂಘ ವತಿಯಿಂದ ನಮ್ಮ ಕರ್ನಾಟಕಕ್ಕೆ ಹೊಸ ಚೀಫ್ ಮಿನಿಸ್ಟರ್ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ। ಹಾಗೂ ನಮ್ದು ಒಂದು ಅಭಿಪ್ರಾಯ, ಕಟ್ಟಡ ಕಾರ್ಮಿಕ ಸಂಘ ವತಿಯಿಂದ 2.5 ವರ್ಷದಿಂದ ನಡ್ಕೊಂಡು ಬಂದಂತ ನಮ್ಮ ಲೇಬರ್ ಮಿನಿಸ್ಟರ್ ಆದಂತ ಸಂತೋಷ್ ಲಾಡ್ ಅವರು ನಮ್ಮ ವಿಭಾಗಕ್ಕೆ ಇಡೀ ಕರ್ನಾಟಕಕ್ಕೆ ಬಹಳ ಮಹತ್ವವಾದ ಕೆಲಸವನ್ನು ಮಾಡಿದ್ದಾರೆ। ಅವ್ರಿಗೆ ಎಲ್ಲ ಅನುಭವ ಇದ್ದಂತ ಸ್ಥಿತಿ ಇದೆ। ಮತ್ತು ನಾವು ನಮ್ಮ ಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡ್ತೀವಿ, ನೀವು ಅವರಿಗೆ ಬರೋ ದಿನದಲ್ಲಿ ಅವರಿಗೆ ಲೇಬರ್ ಮಿನಿಸ್ಟರ್ ಆಗಿ ಮಾಡಿ ಮುಂದುವರೆಸಿ ಅವರು ಒಂದು ಅವಕಾಶ ಕೊಡಿ। ಯಾಕಂದ್ರೆ ಅವ್ರು ಮಾಡ್ಕೊಂಡು ಬಂದಂತ ಕೆಲಸ ಬಹಳ ಚೆನ್ನಾಗಿದ್ದಾವೆ, ಎಲ್ಲರಿಗೂ ಒಳ್ಳೆ ಅಂತ ವ್ಯಕ್ತಿ ಇದ್ದಾರೆ। ತಾವು ನೋಡಿದ್ದೀರಾ, ನಿಮ್ಮಲ್ಲಿ ಇದ್ದ 2.5 ವರ್ಷ 3 ವರ್ಷ ಕಳೆದ್ರು ನಿಮ್ಮ ವತಿಯಿಂದ ಇದ್ದು ಚಲೋ ಕೆಲಸವನ್ನು ಮಾಡಿದ್ದಾರೆ। ಹಾಗೂ ನಮ್ಮೊಂದು ಮನವಿ ಇದೆ ಹುಬ್ಬಳ್ಳಿ ಕಟ್ಟಡ ಕಾರ್ಮಿಕ ಸಂಘ ವತಿಯಿಂದ, ತಾವು ಮುಂದಿನ ಬರುವಂತ ದಿನದಲ್ಲಿ ನಮ್ಮ ಮಿನಿಸ್ಟರ್ ಆದಂತ ಏನು ಸಂತೋಷ್ ಲಾಡ್ ಅವರಿದ್ರು ಅವ್ರಿಗೆ ನೀವು ಕಂಟಿನ್ಯೂ ಮಾಡಿ, ಅದ ಒಂದು ನಮ್ದು ಸಂಘ ವತಿಯಿಂದ ತಮಗೆ ಕಳಕಳಿಯಿಂದ ಒಂದು ಮನವಿಯನ್ನ ಮಾಡ್ಕೊಂತೀವಿ। ಅವರಿಗೆ ಮುಂದುವರೆಸಿ ನಮಗೂ ಆಗುವಂತ ಸೌಲಭ್ಯಗಳು, ಅವರು ಮಾಡಿದಂತ ಸೌಲಭ್ಯಗಳು ಇನ್ನೂ ಮಟ್ಟನು ಚೆನ್ನಾಗಿದ್ದಾವೆ, ನೀವು ಮಾಡಿದ್ರೆ ಬಹಳ ಅನುಕೂಲವಾಗುತ್ತೆ ಅಂತ ನಾನು ಹೇಳ್ಕೊಂತೀನಿ। ಹುಬ್ಬಳ್ಳಿ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಕುಮಾರ್ ಚಿಕ್ಕಮಠ ಅಂತ ಮಾತಾಡೋದು। ಮಾನ್ಯ ಈಗ ಹೊಸದಾಗಿ ಆಗಂತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮ ಸಂಘದ ವತಿಯಿಂದ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ। ನಿಮ್ಮ ಕಡೆ ಒಂದು ರಿಕ್ವೆಸ್ಟ್ ಏನಂದ್ರೆ, ನಂದು ಸಂಘದ ವತಿಯಿಂದ ಎಲ್ಲರೂ ಕೂಡಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದು, ನಮ್ಮ ಇರುವಂತಹ ಸಚಿವರು ಸಂತೋಷ್ ಲಾಡ್ ಸಾಹೇಬರು ಬಹಳ ಕೆಲಸ ಮಾಡಿದ್ದಾರೆ ಕಾರ್ಮಿಕರ ಬಗ್ಗೆ, ಅವ್ರಿಗೆ ಬಹಳ ಇದ್ದಂತ ಅನುಭವವನ್ನ ನಮಗೆ ಬಹಳ ಕೆಲಸ ಮಾಡಿಕೊಟ್ಟಿದ್ದಾರೆ ಸಂಘದ ಬಗ್ಗೆ। ಆಮೇಲೆ ಕಾರ್ಮಿಕರಿಗೆ ಬಹಳ ಹೆಲ್ಪ್ ಮಾಡಿದ್ದಾರೆ, ಇನ್ನೂ ಹೆಚ್ಚಿನ ಮಾಡುವಂತ ಅವ್ರಿಗೆ ಶಕ್ತಿ ಕೊಡಿ। ಆಮೇಲೆ ನೀವು ಸ್ವಲ್ಪ ಅವ್ರಿಗೆ ಮುಂದಿನ ದಿನಗಳಿಗೆ ಅದೇ ಕಂಟಿನ್ಯೂ ಸಚಿವರನ್ನಾಗಿ ಕಾರ್ಮಿಕ ಸಚಿವರನ್ನಾಗಿ ಮಾಡಿದ್ರೆ ನೀವು ನಮಗೆ ಬಹಳ ಹೆಲ್ಪ್ ಆಗ್ತೈತೆ ಅಂತೇಳಿ ನಾವು ಹೇಳಕತ್ತೀನಿ। ಹಾಗಾಗಿ ನಮ್ಮ ಸಂಘದಿಂದ ಎಲ್ಲರಾಗಿ ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಗೆ ಅವರನ್ನ ಮುಂದೆ ಕಂಟಿನ್ಯೂ ಮಾಡುವಂತ ಕೆಲಸವನ್ನು ಮಾಡ್ಬೇಕಂತೇಳಿ ಮನವಿ ಮಾಡ್ತೀವಿ।